ಅಂಡ್ ಮತ್ತೊಂದು ವಿಚಾರ ಏನಂದ್ರೆ ಗುರುಜಿ, ಇನ್ಸಲ್ಟ್ ಮಾಡೋರು ಇದ್ದೇ ಇರ್ತಾರೆ. ನಾವು ಬೆಳೀತಾ ಇದ್ರೆ ಸೊ ಬೆಳೆದು ಬಿಟ್ಟ ಅಂತ ಹೊಟ್ಟೆ ಕಿಚ್ಚಿಗೆ ಮಾಡೋರು ಕೂಡ ಇದ್ದೇ ಇರ್ತಾರೆ. ಪ್ಲಸ್ ದುಡ್ಡಿಲ್ಲದೆ ಇದ್ದಾಗ ನಮ್ಮ ಮನೆಯವರೇ ಕೀಳಾಗಿ ನೋಡ್ತಾರೆ. ಸೊ ಅದು ಒಂದು ಕೂಡ ಡಿಪ್ರೆಷನ್ಗೆ ಹೋಗೋದಕ್ಕೆ ಕಾರಣ ಆಗುತ್ತೆ. ಡಿಪ್ರೆಷನ್ ಜೊತೆಗೆ ಬೇರೆಯವರು ದುಡ್ಡಿಲ್ಲ ಅಂತ ಮನೆಯಲ್ಲಿ ತುಂಬ ಟಾರ್ಚರ್ ಕೊಡ್ತಾ ಇದ್ದಾರೆ, ಹೇಗಾದರೂ ಮಾಡಿ ದುಡಿಬೇಕಪ್ಪ ಅಂತ ಇಲ್ಲಿಗಲ್ ಆಕ್ಟಿವಿಟಿಗೂ ಕೂಡ ಸೇರ್ಕೊಂಡ್ಬಿಡ್ತಾರೆ. ಸೊ ಈ ಬಗ್ಗೆ ಏನು ಹೇಳ್ತೀರಾ? ಇಟ್ಸ್ ಅ ಚಾಯ್ಸ್ ಮಾ. ಸಿ ಎವ್ರಿ ಟೈಮ್ ಲೈಫ್ ಗಿವ್ಸ್ ಯು ಮೆನಿ ಪ್ರಾಬ್ಲಮ್ಸ್ ಲೈಕ್ ದಿಸ್. ಅಂದ್ರೆ ನಾನು ಹೇಳ್ತಾ ಇರೋದು ಮನೆಯವರು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನಮ್ಗೆ ಯಾವಾಗ್ಲೂ ಕೂಡ ಬೆನ್ ಹಿಂದೆ ಒಬ್ರು ಇರಬೇಕು, ಅಪ್ರಿಷಿಯೇಷನ್ ಮಾಡ್ತಾ ಇರಬೇಕು. ಸೊ ನಾನು ಏನಾದ್ರೂ ಮಾಡೋದಕ್ಕೆ ಹೋದ್ರೆ ಅದು ಸಾಧ್ಯ ಆಗಿಲ್ಲ ಅಂದ್ರೇನು ಪರವಾಗಿಲ್ಲ, ನೀನ್ ಮಾಡ್ತೀಯಾ ಅಂತ ಹೇಳೋರು ಇರ್ಬೇಕು. ಹಂಗೆ ಹೇಳಿದಾಗ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ, ನಾನು ಮಾಡ್ತೀನಪ್ಪ ಅಂತ. ಸೊ ಹೀಗಾಗಿ ಸೊ ಇದೇಗಪ್ಪ ಅಂತಂದರೆ ಎಸ್ ಐ ಸೈಡ್ ಇಟ್ಸ್ ಅ ಚಾಯ್ಸ್ ಮೇಕಿಂಗ್ ಎಬಿಲಿಟಿ ನಿಮಗೆ ಬರಬೇಕು. ಎಲ್ಲ ಶ್ರೀಮಂತರಿಗೂ ಎಲ್ಲರೂ ಬೆಂತಟ್ತಿದ್ರು, ಪ್ರೋತ್ಸಾಹಿಸ್ತಿದ್ರು ಅಂತೇನೂ ಇಲ್ಲ. ಅವ್ರಿಗೆ ಅವರು ಪ್ರೋತ್ಸಾಹಿಸ್ಕೊಳ್ತಿದ್ರು, ಅವ್ರಿಗೆ ಅವರು ಬೆಂತಟ್ತಿದ್ರು. ಎಲ್ಲಿ ತನಕ ನಾವು ಡಿಪೆಂಡ್ ಆಗಿರ್ತೀವೋ ಅಲ್ಲಿ ತನಕ ಆ ಡಿಪೆಂಡೆನ್ಸಿ ಇರೋ ತನಕ ನಾವು ಶ್ರೀಮಂತರಾಗಲ್ಲ, ಗೊತ್ತಿರಲಿ. ಇಟ್ ಈಸ್ ಯುವರ್ ಸೆಲ್ಫ್. ಡಸಂಟ್ ಮ್ಯಾಟರ್ ಯಾರು ಏನು ಹೇಳಿದ್ರು. ಟೀಕೆ ಮಾಡಬೇಕಾಗಿರೋದು ಹೊರಗಿನ ಪಕ್ಕದ ಮನೆಯವರು, ಸಮಾಜ ಅಂತ ಮಾತ್ರ ಅಲ್ಲ ನಾವು ತೆಗೆದುಕೊಳ್ತಾ ಇರೋದು. ನನ್ನ ಹೆಂಡ್ತಿ ಗಂಡ ಹೆಂಡ್ತಿ ಅಥವಾ ಮಕ್ಕಳು, ಸಂಬಂಧಿಕರು, ಫ್ರೆಂಡ್ಸು ಯಾರೇ ಆಗ್ಬೋದಿಲ್ಲೇ, ಯಾರಾದರೂ ಮಾಡಲಿ, ಅವ್ರು ಹೊರಗಿನವರೇ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಥಿತಿ ಹೇಗಿದೆ ಇದು ಮೋಸ್ಟ್ ಇಂಪಾರ್ಟೆಂಟ್. ಡಸಂಟ್ ಮ್ಯಾಟರ್. ಒನ್ಸ್ ನಾವು ಯೂನಿವರ್ಸ್ಗೆ ಕನೆಕ್ಟ್ ಆದಾಗ ವಿಲ್ ಬಿಕಮ್ ಡೆಫ್. ಇದನ್ನು ಕೆಲವರೆಲ್ಲ ಹೇಳ್ತಾರೆ ನೋಡಿ, ಈ ಕಿವಿಯಲ್ಲಿ ಕೇಳಿಸ್ಕೊಂಡು ಈ ಕಿವಿಯಲ್ಲಿ ಬಿಟ್ಬಿಡ್ಬೇಕು, ಅದು ತಪ್ಪೆ. ನೀವ್ಯಾಕೆ ಕೇಳಿಸ್ಕೋಬೇಕು? ಈಗ ಇಲ್ಲಿ ಕೇಳಿಸ್ಕೊಂಡು ಜನ ಇರ್ತಾರೆ, ಹೇಳ್ದಾಗ ಮಾತಾಡಿದಾಗ ಕೇಳುತ್ತೆ. ನೀವು ನೋಡಿ ಹೇಗೆ ಕೇಳಲ್ಲ ಅಂತ ಹೇಳ್ತೀನಿ ನಿಮ್ಗೆ. ಈಗ ನೀವು ಯಾರನ್ನೋ ಪ್ರೀತಿ ಮಾಡ್ತಿರ್ತೀರಮ್ಮ, ಈಗ ಫುಲ್ ಪಾರ್ಕು ಫುಲ್ಲು ಸೌಂಡ್ ಆಗ್ತಿರುತ್ತೆ. ವಿ ಆರ್ ಇನ್ ಲವ್ ವಿತ್ ಈಚ್ ಅದರ್. ಓಕೆ, ನನಗೇನು ಕೇಳೋದೇ ಇಲ್ಲ ನಾಯ್ಸು. ಐ ಜಸ್ಟ್ ಬಿ ಅಬ್ಸರ್ವಿಂಗ್ ದಿಸ್. ನನಗೀಗ ಟೆಂಡೂಲ್ಕರ್ ಇಷ್ಟ, ವಿರಾಟ್ ಕೊಹ್ಲಿ ಇಷ್ಟ. ಅವ್ರ ಬ್ಯಾಟಿಂಗ್ ನೋಡ್ತಿರ್ಬೇಕಂತಂದ್ರೆ ಏನೆಲ್ಲ ಇರುತ್ತೆ, ಯು ಡೋಂಟ್ ಗೆಟ್ ಡಿಸ್ಟ್ರಾಕ್ಟೆಡ್, ಯು ಆರ್ ಸೋ ಫೋಕಸ್ಡ್. ನನಗೆ IAS ಆಫೀಸರ್ ಆಗಬೇಕು, ನಾನು MBBS ತೆಗೆದುಕೊಳ್ಬೇಕು, ನಾನು ಡಾಕ್ಟರ್ ಆಗಬೇಕು ಅಂತ ಇರ್ತೀನಿ. ಫೋಕಸ್ ಎಲ್ಲ ಅಲ್ಲೇ ಇರುತ್ತೆ. ಅದೇ ಬೇರೆ ತೆಗೆದುಕೊಂಡಿರ್ತಾರೆ, ಕಾಮರ್ಸು ಅಥವಾ ಆರ್ಟ್ಸು, ಇನ್ನೊಬ್ರು ಅವರೆಲ್ಲ ಸ್ವಲ್ಪ ಆಟ ಆಡ್ಕೊಂಡು ಏನೋ ಮಜಾ ಮಾಡ್ತಿರ್ತಾರೆ. ಬಟ್ ನನಗೆ ಏನೋ ಆಗ್ಬೇಕಂತಿದೆಯಲ್ವಾ, ಅದಕ್ಕೋಸ್ಕರ ಆ ಡಿಸ್ಟ್ರಾಕ್ಷನ್ನೇ ಬರಲ್ಲ. ಈಗ ಕಾಮನ್ ಪೀಪಲ್ಗೆ ಕ್ರಿಕೆಟ್ ಅನ್ನೋದು ಕ್ರೇಜು, ಅಥವಾ IPL ಅನ್ನೋದು ಕ್ರೇಜು, ಅಥವಾ ಆಚೆ ಇದೆಲ್ಲ ಮೋಜು ಮಸ್ತಿಗಳಿರುತ್ತೆ. ಬಟ್ ಯಾರಿಗೆ ಮೈಂಡಲ್ಲಿ ಡಿಟರ್ಮಿನೇಷನ್ ಇರುತ್ತೋ ಇವೆಲ್ಲವೂ ಡಿಸ್ಟ್ರಾಕ್ಷನ್ ಅಂತೇ ಅವ್ರಿಗಿರೋದಿಲ್ಲ. ಸೊ ಹಾಗಾಗಿ ವೆನ್ ಯು ಹ್ಯಾವ್ ದಟ್ ಮೈಂಡ್ಸ್, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಡಸಂಟ್ ಮ್ಯಾಟರ್ ಊರು ಏನು ಹೇಳುತ್ತೆ ಅಂತೇಳಿ, ನಿನ್ಗೇನು ಹೇಳ್ಕೊಳ್ತೀಯ ಅದು ತುಂಬ ಇಂಪಾರ್ಟೆಂಟು. ನಿಮಗೆ ನೀವು ಹೇಳ್ಕೋಬೇಕು, ನಾನು ಶ್ರೀಮಂತ ಆಗ್ತೀನಿ ಇಂದೆಲ್ಲ ಮುಂದೆ. ಇವತ್ತು ಅವ್ರು ಹೇಳೋದು ಸತ್ಯನೇ ಅಲ್ವಾ. ನಂತರ ದುಡ್ಡಿಲ್ದಾಗ ಇದು ಕಾಮನ್ ಆಗಿ ಎಲ್ಲರೂ ಈ ರೀತಿ ಮಾತಾಡ್ಸೋದು ಇಟ್ಸ್ ವೆರಿ ಓಕೆ. ಐ ಮೀನ್ ಇಟ್ಸ್ ಫೈನ್, ಡಸಂಟ್ ಮ್ಯಾಟರ್, ಐ ವಿಲ್ ಪ್ರೂವ್, ಐ ನೀಡ್ ಸಮ್ ಟೈಮ್ ಅನ್ನೋ ಒಂದು ಮನಸ್ಥಿತಿ ನಿಮಗೆ ತಾನಾಗೆ ಬರುತ್ತೆ. ಅದು ಬರೋ ತನಕ ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಮೋಟಿವೇಶನ್ ಫ್ರಮ್ ಎವ್ರಿಬಡಿ ಎಲ್ಸ್. ಐ ಮೀನ್ ಇಫ್ ದರ್ ಈಸ್ ಇಟ್ ಇಸ್ ಗುಡ್. ಆ ರೀತಿ ಏನಾದರೂ ನಿಮ್ಮ ಫ್ಯಾಮಿಲಿ ಇದ್ದರೆ ತುಂಬ ಲಕ್ಕಿ ನೀವು ಅಂತ ಹೇಳ್ಬೋದು. ಬಟ್ ಒಂದು ವೇಳೆ ಇಲ್ಲ ಅಂತಂದ್ರು, ಗಿವ್ ಸಮ್ ಟೈಮ್ ಆ್ಯಂಡ್ ಬಿಕಮ್ ರಿಚ್. ಆಗ ಈಸಿಯಾಗಿ ನೀವು ನಿಮ್ಮ ರೆಸ್ಪೆಕ್ಟ್ನ ನೀವೇ ಡಿಮಾಂಡ್ ಮಾಡ್ತೀರಾ. ಇಟ್ ಕಮ್ಸ್ ಆಟೋಮ್ಯಾಟಿಕಲಿ. ರೆಸ್ಪೆಕ್ಟ್ ಹ್ಯಾಸ್ ಟು ಬಿ ಅರ್ನ್ಡ್. ನೀವು ಹೋಗ್ಬಿಟ್ಟು ಅಂಗಡಿಯಲ್ಲಿ ತೆಗೆದುಕೊಂಡು ಬರೋಕ್ಕಾಗಲ್ಲ, ಮರ್ಯಾದೆ ಕೊಡಿ ಅಂತಂತೇಳಿ. ಸೊ ಇಟ್ ಹ್ಯಾಸ್ ಟು ಬಿ ಅರ್ನ್ ಮಾಡ್ಕೊಳ್ಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.